ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯ ಕಾಂಪೌಂಡಿನಲ್ಲಿ ಇರುವುದೊಂದು ದಾಸವಾಳ ಗಿಡ ಇದೆ. ಚಿಕ್ಕದಿದೆ, ಅದೇ ದೊಡ್ಡದಿಲ್ಲ. ಅದರೊಳಗಡೆ ಒಂದು ಪಕ್ಷಿ, ಅದೇ ಈ ಪಕ್ಷಿ ಇದ್ದಾವೆ ನೋಡಿ. ಇದು ಮೊಟ್ಟೆ ಮಾಡಿ ಮರಿ ಮಾಡಿದೆ. ಅದನ್ನು ನಿನ್ನೆ ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೆ ನಾನು. ಸೊ ಇದು ನಮ್ಮ ಮನೆಯ ಒಳಗಡೆ ಗೂಡು ಕಟ್ಟಿರೋವಂಥದ್ದು. ಗುಬ್ಬಿಗಳು, ಗುಬ್ಬಚ್ಚಿ ಅಂತಾರೆ ಅಥವಾ ಗುಬ್ಬಿಗಳು ಅಂತಾರೆ ನೋಡಿ. ಅದು ಬಂದ್ಬಿಟ್ಟು ಇಲ್ಲಿ ನಮ್ಮ ಮೇನ್ ಡೋರ್ ಇದೆಯಲ್ಲ, ಒಳಭಾಗ ನಾವು ಕಾಯೆಲ್ಲ ಕಟ್ತೀವಲ್ಲ, ಅಲ್ಲಿ ಈ ರೀತಿ ಗೂಡು ಕಟ್ಟಿದೆ. ಸುಮಾರು ಈಗ 2 ವರ್ಷ ಮೇಲೆ ಆಯಿತು ಅನಿಸುತ್ತೆ ಗೂಡು ಕಟ್ಟಿಬಿಟ್ಟು. ಅವು ಫಸ್ಟ್ಗೆ ಕಾಯಿ ಇದೆಯಲ್ಲ ಅದ್ರ ಮೇಲ್ಗಡೆ ಕಟ್ತಾಯಿದ್ವು, ಎಲ್ಲ ಬೀಳಿಸ್ತಾಯಿದ್ವು. ಅದ್ರೊಳಗಡೆ ಮೊಟ್ಟೆ ಮಾಡಿ ಒಂದು ಸರಿ 1-2 ಬಿದ್ದುಬಿಟ್ಟಿದ್ವು ಕೆಳಗಡೆ. ಆಮೇಲೆ ನಾವು ನೋಡಿಬಿಟ್ಟು ನಾನು ನಮ್ಮ ಮನೆಯವರು ಒಂದು ಈ ರೀತಿಯ ಒಂದು ರೊಟ್ಟನ್ನು, ಅದಕ್ಕೊಂದು ಏನು ಹೇಳ್ತೀವಿ, ಒಂದು ಉರಿ ಟೈಪ್ ಹಗ್ಗ ಬರುತ್ತಲ್ಲ, ಅದನ್ನು ಉರಿ ಟೈಪ್ ಅದನ್ನ ಕಟ್ಟಿದ್ವಿ. ನೋಡೋಣ ಕಟ್ತಾವೋ ಕಟ್ಟಲ್ವೋ ಅಂದ್ಬಿಟ್ಟು ಅವು ಅದರೊಳಗಡೆ ಕಟ್ತಾ ಇದ್ದಾವೆ. ಮರಿ ಮಾಡ್ತವೆ, ದೊಡ್ಡವಾಗ್ತವೆ ಮರಿ, ಮತ್ತೆ ಮೊಟ್ಟೆ ಮಾಡ್ತವೆ. ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾನೇ ಇದೆ ಅದು. ಅವು ಸುಮ್ಮನೆ ಮರಿ ದೊಡ್ಡವಾಗಿ ಹೋದ ತಕ್ಷಣ ಮತ್ತೆ ಹೊಸ್ದಾಗಿ ಹುಲ್ಲು ಕಡ್ಡಿ ಎಲ್ಲ ತೊಗೊಂಡು ಬಂದು ಮತ್ತೆ ಹೊಸ್ದಾಗಿ ಗೂಡು ಈಗ ಹೊಸ್ದಾಗಿ ಕಟ್ತಾ ಇದ್ದಾವೆ ಅವು ಗೂಡು. ಮತ್ತು ಅದರೊಳಗಡೆ ಮತ್ತೆಲ್ಲ ತೊಗೊಂಬಂದು ಇಟ್ಬಿಟ್ಟು ಎಲ್ಲನೂ ಮತ್ತೆ ಮೊಟ್ಟೆ ಮಾಡ್ತವೆ, ಮರಿ ಮಾಡ್ತವೆ. ಈಗ ಮತ್ತೆ ಕಟ್ತಾ ಇದ್ದಾವೆ ಅವು ನೋಡಿ. ಇಲ್ಲಿ ಹೋಯ್ತು ನೋಡಿ ಒಂದು ಗುಬ್ಬಿ. ಇವು 2 ಗುಬ್ಬಿಗಳು ಸುಮಾರು ಒಂದೊಂದು ಸಾರಿಗೆ 2-3 ಮೊಟ್ಟೆ ಇದು ಮರಿ ದೊಡ್ಡವಾಗ್ಬಿಟ್ಟು ಹೋಗ್ತಾ ಇರ್ತವೆ. ಅವೆಲ್ಲ ಮನೆ ಒಳಗಡೆ ಎಲ್ಲನೂ ಸಹ ಆಟ ಆಡ್ತಾ ಇರ್ತವೆ. ದೊಡ್ಡವಾದಾಗ ರಾತ್ರಿ ಎಲ್ಲ ಮನೆ ಒಳಗಡೆ ಓಡಾಡ್ತಿರ್ತವೆ. ನಾವು ರಾತ್ರಿ ಟೈಮ್ ಫ್ಯಾನೇ ಹಾಕೋದಿಲ್ಲ ನಾವು, ಯಾಕೆಂದರೆ ಓಡಾಡ್ತಿರ್ತಾವಲ್ವ. ಅಕಸ್ಮಾತ್ ಫ್ಯಾನಿಗೆ ಏನಾದರೂ ಸಿಕ್ಬಿಟ್ಟು ಏನಾದ್ರು ಸತ್ತೋಗ್ಬೋದು ಅಂದ್ಬಿಟ್ಟು ನಾವು ಹಾಕೋದೇ ಇಲ್ಲ ಫ್ಯಾನ್. ನಾವು ರಾತ್ರಿ ಟೈಮ್ ಓಡಾಡ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಒಳಗಡೆ ಎಲ್ಲನೂ ಸಹ ಓಡಾಡ್ತಾ ಇರ್ತವೆ. ಮನೆ ಒಳಗಡೆ ಸುಮಾರು ಈಗ 2.5 ವರ್ಷದ ಮೇಲಾಯ್ತು ಅವು ಕಟ್ಟೋದಕ್ಕೆ ಶುರು ಮಾಡಿ. ನಮ್ಮ ಹಳೆ ಮನೆಯಲ್ಲಿ ಯಾವಾಗಲೂ ಕಟ್ತಾ ಇದ್ವು. ಹೊಸ ಮನೆಯಲ್ಲಿ ಸ್ಟಾರ್ಟಿಂಗಲ್ಲಿ ಕಟ್ಟಲಿಲ್ಲ ಅವು. ನಮ್ಮ ಮನೆಯಾಗ ನಾವು ಈ ಮನೆಗೆ ಬಂದು ಸುಮಾರು ಒಂದು ವರ್ಷದ ಮೇಲ್ಗಡೆ ಆದಮೇಲೆ ಕಟ್ಟೋದಕ್ಕೆ ಶುರು ಮಾಡಿದ್ವು ಅವು. ಸೊ ನಾವೇನದು ಮುಟ್ಟೋದಕ್ಕೆ ಹೋಗೋದಿಲ್ಲ, ಏನು ಡಿಸ್ಟರ್ಬ್ ಏನು ಮಾಡೋದಿಲ್ಲ ಅದಕ್ಕೆ. ಸುಮ್ಮನೆ ಒಂದು ಸ್ವಲ್ಪ ದೂರದಿಂದನೇ ನಾನು ವೀಡಿಯೋನ ಮಾಡಿಕೊಂಡೆ ನಾನು. ಒಂದು ಸರಿನೂ ಲಾಸ್ಟಲ್ಲಿ ಒಂದು ವೀಡಿಯೋನ ಶೇರ್ ಮಾಡಿದ್ದೆ ನಾನು, ಇದೇ ರೀತಿ ಗುಬ್ಬಚ್ಚಿ ಮನೆ ಒಳಗಡೆ ಗೂಡು ಕಟ್ಟಿದರೆ ಒಳ್ಳೆಯದೋ ಇಲ್ವೋ ಅಂತಂದು ವೀಡಿಯೋನ ಶೇರ್ ಮಾಡಿದ್ದೆ ನಾನು. ಅದಾದಮೇಲೆ ಇದೇ ವೀಡಿಯೋನೇ ಮಾಡ್ತಿರೋದು ನೋಡಿ. ಹುಲ್ಲೆಲ್ಲ ಈ ರೀತಿ ಎಲ್ಲನೂ ಸಹ ತೊಗೊಂಬಂದು ಇಟ್ಬಿಟ್ಟು ಈ ರೀತಿ ಎಲ್ಲ ಮಾಡಿರ್ತವೆ. ಕೆಳಗಡೆ ಎಲ್ಲ ಬೀಳಿಸ್ತಾ ಇರ್ತವೆ ಡೈಲಿ. ನಾವು ಏನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಕೆಳಗಡೆ ಬಿದ್ದಿದ್ದನ್ನು ಮಾತ್ರ ಗುಡಿಸ್ಬಿಟ್ಟು ಹೊರಗೆ ಹಾಕ್ತೀವಿ. ಇನ್ನು ಈ ಮೇಲ್ಗಡೆ ಈ ರೀತಿ ಕೆಳಗಡೆ ಎಲ್ಲ ಇಳೆ ಬಿದ್ದಿರೋದು ಅದನ್ನೆಲ್ಲ ಮುಟ್ಟೋದಕ್ಕೆ ಹೋಗೋದಿಲ್ಲ. ಏಕೆಂದರೆ ಏನಾದರೂ ನಾವು ಮನುಷ್ಯರು ಮುಟ್ಟಿದರೆ ಆ ಸ್ಮೆಲ್ಲಿಗೆ ಅವು ಮತ್ತೆ ಗೂಡು ಕಟ್ಟೋದಿಲ್ಲ, ಅಥವಾ ಮರಿ ಮಾಡಿದ್ವು ಅಂದ್ರೂ ಅವು ಬಿಟ್ಟು ಹೋಗ್ಬಿಡ್ತವೆ ಅಂತಾರೆ. ಹಾಗಾಗಿಬಿಟ್ಟು ನಾವು ಏನು ಮುಟ್ಟೋದಕ್ಕೆ ಹೋಗೋದಿಲ್ಲ ಅದನ್ನು. ಸೊ ಇದು ಮನೆ ಒಳಗಡೆ ಕಟ್ಟಿರೋ ಅಂಥದ್ದು ನೋಡಿ. ನಮ್ಮ ಮನೆ ಒಳಗಡೆ ಅಂದರೆ ಮೇನ್ ಡೋರ್ ಮೇಲೆ ನಾವು ಒಳಭಾಗದಲ್ಲಿ ಕಾಯನ್ನು ಕಟ್ತೀವಿ ನೋಡಿ, ಅಲ್ಲಿ. ಸೊ ಇದು ಕಾಂಪೌಂಡ್ ಈಗ ಕಟ್ಟಿದೆ. ಇದು ಕಾಂಪೌಂಡ್ ಒಳಗಡೆ ನೋಡಿ ಈ ರೀತಿ ಪಕ್ಷಿ ಇಲ್ಲಿ ಕೂತಿದೆ ನೋಡಿ. ಅದು ಈ ಪಕ್ಷಿ ಹೆಸ್ರು ಏನಂತೂ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆ ಅಕ್ಕಪಕ್ಕ ಸುತ್ತ ಎಲ್ಲ ಮರಗಳು ಇರೋದ್ರಿಂದ ಎಲ್ಲ ರೀತಿಯಾದಂಥ ಪಕ್ಷಿಗಳು ಇರ್ತವೆ. ನೋಡಿ. 2 ಮೊಟ್ಟೆ ಎಷ್ಟು ಚೆಂದಾಗಿ ಗೂಡನ್ನು ಕಟ್ಟಿಬಿಟ್ಟು, ಅದು ರೌಂಡಾಗಿ ಒಂದು ರೀತಿ ಕುಡಿಕೆ ಗಡಿಗೆ ಟೈಪ್ ಇದೆ, ಕಟ್ಟಿಬಿಟ್ಟು 2 ಮೊಟ್ಟೆ ಇಟ್ಟಿತ್ತು. ಅದು ಈಗ ಮರಿಯಾಗಿದೆ, ಒಂದು ಮರಿಯಾಗಿದೆ ನೋಡಿ. ನಾನು ಕ್ಯಾಮ್ರಾ ತೊಗೊಂಡು ಹೋದೆ, ಅದು ದೊಡ್ಡದಿರಲಿಲ್ಲ, ಅದ್ರ ಅಮ್ಮ ಇರಲಿಲ್ಲ. ಅದೇನಾದ್ರು ಬಂತೇನೋ. ಅವೆಲ್ಲ ಏನು ಮಾಡ್ತವೆ ಅಂದರೆ ಚಿಕ್ಕ ಹುಳ ಅದೆಲ್ಲ ತೊಗೊಂಬಂದು ಕೊಡ್ತಾ ಇರ್ತವೆ. ನಾನು ನೋಡ್ತಾ ಇರ್ತೀನಿ, ಬಾಯಲ್ಲೆಲ್ಲ ಕಚ್ಕೊಂಬಂದು ಹುಳನ ಅವಕ್ಕೆ ಕೊಡ್ತಾ ಇರ್ತವೆ. ಅದು ಇರಲಿಲ್ಲ, ಅದು ಆಗ ವೀಡಿಯೋ ಮಾಡಿದೆ ನಾನು. ಸೊ ನೋಡಿ, ಇದು ಏನಾದ್ರು ತಿನ್ನೋದಕ್ಕೆ ತೊಗೊಂಬಂತೇನೋ ಅಂತ ಬಾಯನ್ನು ಆ ಥರ ತೆಗೀತು. ಅದು ಗುಟುಕನ್ನು ಕೊಡ್ತಾ ಇರ್ತವೆ ನೋಡಿ, ಆ ರೀತಿ ತೆಗೀತು. ಆಮೇಲೆ ಹಂಗೆ ಸುಮ್ಮನೆ ಆಯ್ತದು. ಒಂದು ಮಾತ್ರ ಮರಿ ಮಾಡಿದೆ, ಇನ್ನೊಂದು ಮರಿಯನ್ನು ಮಾಡಿಲ್ಲ. ಮೊಟ್ಟೆ ಹಾಗೇ ಇದೆ. ಅದು ಸಾಮಾನ್ಯ ಅದು ಮರಿ ಇದೆಯೋ ಇಲ್ಲೋ ಒಳಗಡೆ ಗೊತ್ತಿಲ್ಲ. ಒಂದು ಮರಿ ಬಂದಿದೆ. ನಾವು ಪಾರಿವಾಳಗಳು ನನ್ನ ಮಗ ಸಾಕಿದ್ದ, ಈಗಿಲ್ಲ ಅವು ಎಲ್ಲನೂ. ನನ್ನ ಮಗ ಪಾರಿವಾಳ ಸಾಕಿದ್ದೀವಿ ಸುಮಾರು ಈಗ ಒಂದು 3-4 ತಿಂಗಳಾಯ್ತು ಅನಿಸುತ್ತೆ. ಎಲ್ಲನೂ ಕೊಟ್ಟುಬಿಟ್ಟ ಅವನು. ಅವು ಅಷ್ಟೇ ಇದೇ ರೀತಿಯಲ್ಲೇ ಇದ್ದು ಮರಿಗಳು. ನಾನು ಶಾರ್ಟ್ ವೀಡಿಯೋಗಳಲ್ಲೆಲ್ಲ ಮಾಡಿದ್ದೀನಿ. ನಾನು ಫಸ್ಟೆಲ್ಲ ಶಾರ್ಟ್ ವೀಡಿಯೋಗಳಲ್ಲಿ ಆ ಮರಿನೂ ಮೊಟ್ಟೆನೂ ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿದ್ದೆ ನಾನು. ಸೊ ಒಂದು ಮಾತ್ರ ಇತ್ತು ಪಾರಿವಾಳ, ಅದು ಎಲ್ಲ ಹಾರೋಗ್ಬಿಟ್ಟಿತ್ತು, ಬಂದಿರಲಿಲ್ಲ. ಆಮೇಲೆ ಮತ್ತೆ ಮೊನ್ನೆ ಬಂದಿತ್ತು. ಅದು ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಮನೆಯಾಗ ನೆನಪಲ್ಲಿ ಇಟ್ಕೊಂಡಿರುತ್ತಲ್ವ ಪಾರಿವಾಳಗಳು, ಅವೆಲ್ಲಾದರೂ ಹೋಗ್ಬಿಟ್ಟು ಒಂದು ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲೇ ಅದು ಮೊಟ್ಟೆ ಮಾಡಿ ಮರಿಯಾಗಿ ದೊಡ್ಡದಾಗಿರುವಂಥ ಪಾರಿವಾಳ ಅದು. ಮತ್ತು ನಾವೇನು ಈಗ ಯಾವ ಪಾರಿವಾಳಗಳು ಇಲ್ಲ. ಅದು ಬಿಟ್ಟರೆ ಇದು ಈ ರೀತಿ ಪಕ್ಷಿ ಬಂದುಬಿಟ್ಟು
ದಾಸವಾಳ ಗಿಡದಲ್ಲಿ ಈ ರೀತಿ ಮಾಡಿದೆ. ಚಿಕ್ಕದಾಗಿ ಗೂಡನ್ನು ಕಟ್ಟಿಬಿಟ್ಟು ಮರಿಯನ್ನು ಮಾಡಿದೆ ನೋಡಿ. ಸೊ ನಾನು ಸುಮ್ಮನೆ ಒಂದು ನೆನಪಿಗಿರುತ್ತೆ ಅಲ್ವಾ ಅಂದ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅದಂತೂ ಎಷ್ಟು ಚೆಂದ ಇದೆ ಅಂತ ಮರಿ, ಆಮೇಲೆ ಎಷ್ಟು ಬೇಗನೆ ದೊಡ್ಡದು ಆಗ್ತಾಯಿದೆ ಅದು. ನಾವೇನಾದ್ರೂ ಮುಟ್ಟೋದಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ, ದೂರದಿಂದನೇ ವೀಡಿಯೋ ಮಾಡೋದಕ್ಕೆ ಮಾಡಿಕೊಂಡೆ ನಾನು. ನೆನ್ನೆ ಶಾರ್ಟ್ ವೀಡಿಯೋ ಮಾಡಿಕೊಂಡು ಶೇರ್ ಮಾಡಿದ್ದೆ ನಾನು. ಸೊ ಇವತ್ತು ನೋಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಆದರೂ ಅದು ಏನಾದರೂ ಮಾಡಿಬಿಡ್ತಾರೇನೋ ಅಂತಂದು ಅಲ್ಲೇ ಕೂತಿತ್ತದು. ಆಮೇಲೆ ಒಂದು ಸರಿ ಆರೆನೂ ಬಂತದು. ಆಮೇಲೆ ನಾನು ಹಾಗೆ ಈ ಕಡೆ ಬಂದುಬಿಟ್ಟೆ. ಅದು ಬಿಸಿಲಾಗುತ್ತೆ, ಅದು ಒಂದೊಂದು ಚಿಕ್ಕದಿದೆ ಅಲ್ವ ದಾಸವಾಳ ಗಿಡ, ಅದಕ್ಕೆ ನನ್ನ ಮಗ ಏನು ಮಾಡಿದ್ದಾನೆ, ಆ ರೀತಿ ಚೀಲವನ್ನು ಕಟ್ಟಿದ್ದಾನೆ. ಏಕೆ ಅಂದರೆ ಬಿಸಿಲು ಬೀಳ್ಬೋದು ಅದ್ರ ಮೇಲ್ಗಡೆ, ಅಥವಾ ಮಳೆ ಬಂತು ನೋಡಿ ಮೊನ್ನೆ ಎಲ್ಲ ಮಳೆ ನೀರು ಬೀಳುತ್ತೆ ಅದ್ರ ಮೇಲ್ಗಡೆ ಅಂದ್ಬಿಟ್ಟು ಮೇಲ್ಗಡೆ ಆ ರೀತಿ ಒಂದು ಚೀಲ ಬರುತ್ತೆ ನೋಡಿ, ಅಕ್ಕಿ ಚೀಲ ಥರದ್ದು, ಅದನ್ನು ಆ ರೀತಿ ಕಟ್ಟಿದ್ದಾನೆ ಅವನು. ಅಂದರೆ ಮಳೆ ಬಂದು ಎಲ್ಲ ನೀರು ಬೀಳ್ಬೋದು ಅದಕ್ಕೆ, ಅಥವಾ ಬಿಸಿಲು ಬೀಳ್ಬೋದು ಅಂದ್ಬಿಟ್ಟು ಆ ರೀತಿ ಕಟ್ಟಿದ್ದಾನೆ. ಆ ರೀತಿ ಕಟ್ಟಿರೋದ್ರಿಂದ ಬಿಸಿಲೇನು ಬೀಳೋದಿಲ್ಲ ಅದಕ್ಕೆ. ಸೊ ಅಂದರೆ ನಮ್ಮ ಮನೆ ಅಕ್ಕಪಕ್ಕ ಎಲ್ಲನೂ ಬೇರೆ ಬೇರೆ ಗೂಡುಗಳು ಎಲ್ಲ ಕಟ್ಕೊಂಡು ಇರ್ತವೆ. ಈ ದಾಸವಾಳ ಗಿಡದಲ್ಲಿ ಕಟ್ಟಿರೋದು ಇದೆ ಫಸ್ಟ್ ಟೈಮು. ಎಷ್ಟು ಚೆಂದ ಇದೆ ಅಲ್ವಾ ಇದು ಮರಿ. ಆಮೇಲೆ ಇವೆರಡು ಸಹ ಬಂದುಬಿಟ್ಟು ಅಂದರೆ ಒಂದು ಗಂಡು ಒಂದು ಹೆಣ್ಣು ಅಂತ ಅನಿಸುತ್ತೆ. ಅವೆರಡನ್ನೂ ಅದೊಂದೇ ಮರಿಗೆ ಹುಳ, ಚಿಕ್ಕ ಚಿಕ್ಕ ಉದ್ದನವು ಇಷ್ಟಿಷ್ಟೇ ಇರುವಂಥ ಹುಳುಗಳು ಅವೆಲ್ಲನೂ ತೊಗೊಂಬಂದು ತಿನ್ನಿಸ್ತಾ ಇರ್ತವೆ. ಎರಡಿದ್ದಾವೆ, ತೋರಿಸ್ತೀನಿ ತಡಿ ನೋಡಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ಅಲ್ಲೇ ಕೂತಿತ್ತು, ಅದು ಏನಾದರೂ ಮಾಡ್ತಾರೆ ಅಂತಂದೇಳಿ ನೋಡಿ. ಇದು ಇನ್ನೊಂದು ದಾಸವಾಳ ಗಿಡ ಇದೆ ಅಲ್ಲೇ ಅದ್ರ ಪಕ್ಕದಲ್ಲಿ, ಅಂದರೆ ಕಾಂಪೌಂಡ್ ಹೊರಗಡೆ ಇದೆ, ದೊಡ್ಡದಿದೆ ಹೂವಿನ ಗಿಡ. ಅಲ್ಲಿ ಕೂತಿದ್ದಾವೆ ನೋಡಿ ಎರಡೂ. ಇವೆರಡೂ ಪಕ್ಷಿಗಳು. ಆದರೆ ಇದ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಸಾಮಾನ್ಯ ಸನ್ ಬರ್ಡೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಒಂದು ರೀತಿ ಮರ ಕುಟಿಕ ಬರುತ್ತೆ ನೋಡಿ, ಆ ಟೈಪಲ್ಲಿ ಇದ್ದಾವೆ ಇವೆರಡೂ. ತುಂಬಾ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಸ್ನೇಹಿತರೆ, ಇದೊಂದು ಚಿಕ್ಕ ವಿಡಿಯೋನ ಶೇರ್ ಮಾಡಿದೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಒಂದು ನೆನಪಿಗಿರುತ್ತೆ ಅಲ್ವಾ ಅಂತಂದು ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡಿದೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.